ಕ್ಲಾರಿಟಿ ಸಿಗ್ತಿಲ್ಲ, ಒರೆಸ್ಕೋತೀನಿ ಕ್ಯಾಮ್ರಾನ. ಫ್ಯಾನ್ಸ್ ಪದ ಜಾಸ್ತಿ ಆಗ್ಬಿಟ್ಟಲ್ಲ, ಅದಕ್ಕೆ ಇಲ್ಲಿ ನೀರೆಲ್ಲ ಬಟ್ಟೆ ಒರೆಸ್ಕೊಂಡು ಅಷ್ಟೇ. ಏನಿರು ಹೇಳು ಬಂದವ್ರು ಇವರು ಸರ್ರೆ ಬಾರಿಸಿದ್ವಿ. ನನಗೆ 12K ಆಗಿದೆ ಗೈಸ್, ಅವ್ರಿಗೆ 2K ಆಗಿದೆ. ಹಲೋ ಬೈ ಫ್ಯಾಮಿಲಿ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನೆಲ್ಲ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ನಿಮಗೆ ಕ್ಲಾರಿಟಿ ಸಿಗ್ತಿಲ್ಲ, ಒರೆಸ್ಕೋತೀನಿ ಕ್ಯಾಮ್ರಾನ. ಇವಾಗ ಚೆನ್ನಾಗಿ ಕಾಣಿಸ್ತಿದೆ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್ ಮಣಿ. ಲಾಕ್ ಮಾಡ್ತೀವಿ, ಗುಡ್ ಮಾರ್ನಿಂಗ್. ಸೊ ಗೈಸ್, ಇವತ್ತಿನ ಲಾಗು ನಾವು ಗೈಸ್ ನೋಡಿ ಅರ್ಧ ಎಲ್ಲ ಕ್ಲಿಯರ್ ಆಗಿದೆ. ಇಷ್ಟಿದೆ, ಇದನ್ನು ಬೇಗ ಮುಗಿಸ್ತೀವಿ ಗೈಸ್. ಇವತ್ತಿನ ಲಾಗ್ ನಾವು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಗೈಸ್. ಇವಾಗ ವೆಜಿಟೇಬಲ್ ಕ್ಲೀನ್ ಮಾಡಿಕೊಡ್ತಿದ್ದೀನಿ. ಮ್ಯಾಮ್ ಬೇಗ ಎದ್ದು ಅವರು ಏನು ಮಾಡ್ತಿರೋದು, ಬಿಸಿಬೇಳೆ ಮಾತು ಮಾಡ್ತಿದ್ದಾರೆ. ಎಲ್ಲ ಕ್ಲೀನ್ ಮಾಡಿ ಇವಾಗ ಹೆಚ್ಕೋ. ನೆಕ್ಸ್ಟ್ ಲಾಗ್ ಮಾಡಿ ರೀಲ್ಸ್ ಮಾಡ್ತಿದ್ವಿ, ಅದಕ್ಕೆ ಕಟ್ ಮಾಡಿ, ಫಸ್ಟ್ ಕಟ್ ಮಾಡು ಅಂತ ಹೆಚ್ಕೋ, ಕಟ್ ಮಾಡಬೇಕು. ಇವಾಗೆಲ್ಲ ಚಾಪ್ ಮಾಡಾಯಿತು, ಇದನ್ನೆಲ್ಲ ಒಳಗಡೆ ಹಾಕ್ಬೇಕಾಗುತ್ತೆ. ಹಾಕುವ ಎಲ್ಲ ಕಡೆ ಈಗ ಫ್ಯಾನ್ಸ್ ಪದ ಜಾಸ್ತಿ ಆಗ್ಬಿಟ್ಟಲ್ಲ, ಅದಕ್ಕೆ ಇಲ್ಲಿ ನೀರೆಲ್ಲ ಬಟ್ಟೆ ಒರೆಸ್ಕೊಂಡು ಅಷ್ಟೇ. ರೀಲ್ಸ್ ಮಾಡ್ತಿದ್ವಿ, ಅದರ ಡಬಲ್ ಟೇಕ್ ಬರಬೇಕು. ಒಂದೇ ಟೇಕಿಗೆ ಬ್ಯಾ ಅಂತಾರೆ. ಇರ್ರಿ ಮ್ಯಾಮ್ ಒಂದು ಸೆಲ್ಫಿ ಮ್ಯಾಮ್ ಒಂದು ಸೆಲ್ಫಿ ಮ್ಯಾಮ್ ನೋ ಸೆಲ್ಫಿ. ಮನೆಗೆ ಲೆಟ್ಸ್ಕೋ, ಫ್ರೆಶ್ ಅಪ್ ಆಗುವ. ಈಗ ಫ್ರೆಶ್ ಅಪ್ ಹಾಕೋಬಿಟ್ಟಿಲ್ಲ, ಇಲ್ಲಿ ಕೂಡ್ಸೋಳೆ. ಅಲ್ಲಿ ಇದ್ದಿದ್ನ ಇಲ್ಲಿ ತಂದು ಹಾಕ್ಬಿಟ್ಟಿರೋ. ಇಲ್ಲಿ ಏನು ಹೇಳು ಊಟ ತಿಂಡಿ ಏನೂ ತೋರ್ಸೋಕ್ಕಾಗಿಲ್ಲ ನಾವು. ಇವ್ರು ನೋಡಿ ಸರ್ರೆ ಬಾರ್ಸ್ಕೊಂಬಂದವ್ರು ಇವರು. ಸರ್ರೆ ಬಾರಿಸಿದ್ವಿ. ಸೊ ಗೈಸ್, ಊಟ ತಿಂಡಿ ಎಲ್ಲ ಆಯಿತು. ಈಗ ಊಟ ಮಧ್ಯಾಹ್ನ ಸ್ನ್ಯಾಕ್ಸ್ ತಿಂದ್ವಿ. ಸೊ ಊಟ ಮಾಡೋಕ್ಕಾಗ್ತಿಲ್ಲ. ನೀನು ವ್ಲಾಗ್ ಮಾಡ್ತಿದ್ಯಾ? ಇನ್ನೇನು ಮಾಡ್ತಾಯಿದ್ದೀವಿ, ಸ್ವಲ್ಪ ಜನ ಸ್ಟೂಡೆಂಟ್ಸ್ ಹೇಳ್ತಿದ್ರು ವ್ಲಾಗ್ ಮಾಡಿ ನಾವು ಸ್ವಲ್ಪ ಕ್ವಶನ್ ಕೇಳಬೇಕು ಅಂತಿದ್ರು. ಶೋರ್ ಮಾಡ್ತಿದ್ದೀವಲ್ಲ ಗೈಸ್, ಕೇಳಿ ಗೈಸ್, ಯಾರಾದರೂ ಕೇಳಿ. ನಾನು ಹೇಳಿದ್ ನನ್ನ ಸ್ಟೂಡೆಂಟ ನಿನಗೆ? ನಿನ್ನ ಸ್ಟೂಡೆಂಟ್ಸ್ ಹೇಳಿದ್ದು ನಾನು ಗೈಸ್. ಈಗ ನೆಕ್ಸ್ಟ್ ಕ್ವಶನ್ ಮಾಡೋ ಟೈಮ್ ಮುಸೆಲ್ಲ ಬಂದು ರೆಸ್ಟ್ ಮಾಡಾಯಿತು ಗೈಸ್. ಇವತ್ತಿನ ಲಾಗಲ್ಲಿ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ ಗೈಸ್, ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅನ್ಕೋಬೋದು ಇದನ್ನೂ ಹೇಳ್ತಾರಲ್ಲಪ್ಪ ಅಂತ. ಬಟ್ ನಮ್ಗೆ ಖುಷಿಯಾಗಿದೆ ಇಬ್ರಿಗೂ. ಬನ್ನಿ ಬೈಲಿ, ಅವ್ರು ಫ್ರೆಶ್ ಅಪ್ ಆಗ್ತಾರೆ ನೋಡಿ. ಅದೇ ಅವ್ರು ಹೇಳಿ ಅನ್ಕೋಬೋದು ಏನಪ್ಪ ಹಿಂಗೆಲ್ಲ ಅಂತ. ನನಗೆ 12K ಆಗಿದೆ ಗೈಸ್, ಅವ್ರಿಗೆ 2K ಆಗಿದೆ. ಸೊ ಈ ಟೈಮ್ಸಲ್ಲಿ ಈ ವಿಡಿಯೋ ಮಾಡ್ತಿರೋದು. ನನಗೆ 12K ಆಗಿರೋದು ಖುಷಿ ಆಗ್ತಿದೆ. ನಿಮಗೆ ಮೇಡಮ್ ನಮ್ಮ 2K ಆಗಿರೋದು ಖುಷಿ ಆಗ್ತಿದೆಯಾ? ಎಷ್ಟು ಖುಷಿ ಆಗ್ತಿದೆ? ಅಷ್ಟೇನೆ? ಎಷ್ಟು 200K ಆದಾಗ? 2K ಆಗಿರೋದಕ್ಕೆ ಇಷ್ಟೇ. ಹೌದಾ? ಹೇಗೆ ಅಷ್ಟು ಕಷ್ಟಪಟ್ಟು ಮಾಡೋದ್ರೆ ಇಷ್ಟಪಟ್ಟು ಆಯ್ತಾ? ಹಾಂ, ಏನಂತ ಈಗ ನಿಮ್ಮ ಫಾಲೋವರ್ಸ್ಗೆ ಏನಂತ ಹೇಳ್ತೀರಾ? ನಿಮ್ಮ 2K ಫಾಲೋವರ್ಸ್ಗೆ ಏನಂತ ಹೇಳ್ತೀರಾ? ಇನ್ನೂ ಜಾಸ್ತಿ ಜನ ಸಪೋರ್ಟ್ ಮಾಡಿದ್ರು ಅಂತ ಅಂತೀವಿ. ಈಗ ಆಗಿರೋ ಫಾಲೋವರ್ಸ್ಗೆ ಏನಂತ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಈಗ ಸಪೋರ್ಟ್ ಮಾಡಿ ಅಂತ ಹೇಳ್ತೀರಾ? ನೀವು ಹೇಳ್ತೀರಾ, ನಾನೇ ಹೇಳ್ತೀನಿ. ಗೈಸ್, ನನ್ನ ಫಾಲೋ ಮಾಡ್ಕೊಂಡು 12K ಬಂದು ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬಲ್ಲೂ ಅಷ್ಟೇ, ಯೂಟ್ಯೂಬಲ್ಲಿ 3K ಕರೆಕ್ಟಾಗಿ ಕನ್ಫರ್ಮ್ ಆಗಿಲ್ಲ. ಏನೋ ಖುಷಿ ಆಗ್ತಿದೆ. ಓಕೆ, ಸಿನಿಗೆ ಸಪೋರ್ಟ್ ಮಾಡಿ. ನೋಡಿ ನಮ್ಮ ಲಿಯೋ ಅಲ್ಲಿ ವಾಶ್ರೂಮ್ ಮಾಡ್ಕೊಂಡು, ನಮ್ಮ ಲಿಯೋ ನಿಂಗೆ ಆಗೋದು ನಿಂಗೆ ಆಗೋದು 15K. ಓಕೆ ಗೈಸ್, ಹಿಂಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಹೊಟ್ಟೆ ಎಸ್ತಿದೆ, ಊಟ ಮಾಡಿ ಅದಕ್ಕೆ ಹಿಂಗೆ ಆಡ್ತಿದ್ದೀನಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ನನ್ನ 12K ಆಗಿರೋದು, 2K ಆಗಿರೋದು, ಯಾರ್ಯಾರು ನಮಗೆಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಗೆಲ್ಲರಿಗೂ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ಈ ಲಾಗ್ನ, ಇವತ್ತಿನ ಲಾಗ್ನ ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಪ್ರತಿಯೊಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಏನೇನು ಅಪ್ಲೋಡ್ ಮಾಡಬೇಕು ಭಾಳ ಇಲ್ಲಿ ನೋಡಿ ಎಲ್ಲಿಗೆ ಬಂದ್ಬಿಟ್ಬೇಕಾದ್ರೆ ಉಳ್ಕೊಳ್ಳೋದ. ನೋಡಿ ಕಿಚನ್ ಮಂಗೆ ಹೋಯ್ತೀಯಾ ನೋಡಿ. ಇಲ್ಲಿ ಪುಷಪ್ ಹಾಕೋದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಅನ್ಕೊಂಡು ಎಲ್ಲಿಗೆ ಬಂದಿರೋದು. ಇಲ್ಲಿ ನೋಡಿ ಇಲ್ಲಿ ನೋಡಿ. ಓಕೆ, ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಲವ್ ಯು, ಟೇಕ್ ಕೇರ್, ಬಾಬಾ. ಹೀಗೆ ಸಪೋರ್ಟ್ ಮಾಡ್ತೀವಿ. 12K ಅಲ್ಲ 200K ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಆಗಬೇಕು. ಆ ಸಪೋರ್ಟ್ ನೀವು ಮಾಡೇ ಮಾಡ್ತಾರೆ ಗೊತ್ತು. ಓಕೆ, ಲವ್ ಯು, ಟೇಕ್ ಕೇರ್, ಬಾಬಾ.